ಅಹಮದಾಬಾದ್ ವಿಮಾನ ದುರಂತದಲ್ಲಿ 241 ಮಂದಿ ಸಾವನ್ನಪ್ಪಿದ್ರು. ಇದುವರೆಗೆ 188 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಮುಕ್ತಾಯವಾಗಿದೆ. ಸಿವಿಲ್ ಆಸ್ಪತ್ರೆಯ ಕಸೌತಿ ಭವನ ಹಾಲ್ನಲ್ಲಿ ಪರೀಕ್ಷೆ. ಉಳಿದ 53 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಬಾಕಿ ಇದೆ. ಇನ್ನು 7 ದಿನಗಳ ಕಾಲ ಡಿಎನ್ಎ ಮಾದರಿ ಸಂಗ್ರಹಿಸುವ ಸಾಧ್ಯತೆ ಇದೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ 241 ಮಂದಿಯನ್ನು ಸಾವನ್ನಪ್ಪಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿಎನ್ಎ ಪರೀಕ್ಷೆ ಐಡೆಂಟಿಫೈ ಮಾಡೋದು ಭಾಳ ಸವಾಲಾಗಿದೆ. ಯಾಕಂದರೆ ಸಂಪೂರ್ಣ ಕೆಲವೊಂದಷ್ಟು ದೇಹಗಳು ಮುಖ ಸಮೇತ ಇಡೀ ದೇಹ ಸುಟ್ಟು ಕರಕಲಾಗಿದೆ. ಯಾರು ಈ ಲಿಸ್ಟ್ನಲ್ಲಿರುವಂಥ ಪ್ಯಾಸೆಂಜರ್ ಲಿಸ್ಟ್ನಲ್ಲಿರುವಂಥವ್ರು ಯಾರು ಅನ್ನೋದು ಫೈಂಡ್ ಔಟ್ ಮಾಡೋದೇ ಈಗ ದೊಡ್ಡ ಸವಾಲಾಗಿದೆ. ಹಾಗಾಗಿ ಡಿಎನ್ಎ ಪರೀಕ್ಷೆ ಮೂಲಕ ಅವರ ಡೀಟೇಲನ್ನು ಅವರ ಫ್ಯಾಮಿಲಿಯವರ ಸಹಾಯದೊಂದಿಗೆ ಸೊ ಅದನ್ನು ಮಾಡಲಾಗ್ತಿದೆ. ಯಾಕಂದರೆ ಈ ಕುಟುಂಬದವರೆಲ್ಲರೂ ಕೂಡ ಬಹುತೇಕ ಅಲ್ಲಿ ತಲುಪಿದ್ದಾರೆ. ಅದರಲ್ಲೂ ಕೂಡ ಭಾಳಷ್ಟು ಮಂದಿ ಬ್ರಿಟನ್ನಲ್ಲಿ ಇದ್ದಂಥವ್ರು ಅಲ್ಲಿಂದ ಇಲ್ಲಿಗೆ ಬಂದು ಐಡೆಂಟಿಫೈ ಮಾಡಬೇಕಾಗಿದೆ ಕೆಲವ್ರನ್ನ. ಸೊ ಹೀಗೆ ಘಟನೆ ಆದ ನಂತರ ಏನೆಲ್ಲ ಆಗ್ತಾಯಿದೆ ನಾವು ನೋಡ್ತಾ ಇದ್ದೀವಿ. ಒಂದು, ಪ್ರಧಾನಿ ಮೋದಿ ಇವತ್ತು ಬಂದು ಪರಿಶೀಲನೆ ನಡೆಸ್ತಾ ಇರೋದು. ಘಟನೆ ಆದಂಥ ಆ ಸ್ಪಾಟ್ಗೆ ಬಂದು ಅಲ್ಲಿನ ಅಧಿಕಾರಿಗಳಿಂದ ಸ್ಥಳೀಯ ನಾಯಕರಿಂದ ಮಾಹಿತಿಯನ್ನು ಪಡಿತಿದ್ದಾರೆ. ಸೊ ಇನ್ನೊಂದು ಕಡೆ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿತು. ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯದಲ್ಲಿ ಬದುಕುಳಿದವರು ಏನು ಗಾಯಗೊಂಡು ಯಾರ್ಯಾರು ಬದುಕುಳಿದಿದ್ದಾರೆ ಸೊ ಅವರನ್ನಲ್ಲಿ ಮಾತನಾಡಿಸಿ ಅವರಿಗೆ ಧೈರ್ಯ ಹೇಳುವಂಥ ಕೆಲಸ ಪ್ರಧಾನಿಯಿಂದ ಆಯಿತು. 169 ಭಾರತೀಯರು, 53 ಬ್ರಿಟನ್ನ ದೇಶದ ಪ್ರಜೆಗಳು. ಸೊ ನಾವೀಗ ಆಸ್ಪತ್ರೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. काम में बैठे फोन कमी उसको तो मुझे लगती है बाइक साइड में बैठा है फोन करके ना पाड़ी मैंने हमारा ना पाड़ी ಸಾಗಲೇ ನಾವು ತಿಳಿಸ್ತಾ ಇದ್ವಿ 53 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಬಾಕಿ ಇದೆ ಅಂತ. ಡಿಎನ್ಎ ಮಾದರಿ ಸಂಗ್ರಹ ಆಗ್ತಿದೆ ಕಸೌತಿ ಭವನ, ಸಿವಿಲ್ ಆಸ್ಪತ್ರೆಯ ಕಸೌತಿ ಭವನ ಇದು. ಸೊ ಅಲ್ಲಿ ಆಗ್ತಾ ಇದೆ ಈಗ ಡಿಎನ್ಎ ಮಾದರಿ ಸಂಗ್ರಹ. ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಒಂದು ಕಡೆ ಭೇಟಿ ನೀಡಿದರೆ, ಇನ್ನೊಂದು ಕಡೆ ಡಿಎನ್ಎ ಪರೀಕ್ಷೆಗೋಸ್ಕರ ಈಗ ಅಲ್ಲಿ ಇನ್ನೂ 188 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಮುಕ್ತಾಯ ಆಗಿದೆ. 53 ಮೃತದೇಹಗಳ ಡಿಎನ್ಎ ಪರೀಕ್ಷೆ, ಬಾಡಿ ಐಡೆಂಟಿಫೈ ಮಾಡುವಂಥ ಪ್ರಕ್ರಿಯೆ. ಭಾಳಷ್ಟು ಮಂದಿಯ ಫ್ಯಾಮಿಲಿಯವರು ಈಗ ಅಲ್ಲಿಗೆ ಆಗಮಿಸಿದ್ದಾರೆ. ಅಷ್ಟು ಸುಲಭ ಇಲ್ಲ, ಯಾಕಂದರೆ ಕೆಲವೊಂದು ವಿಜುವಲ್ಸ್ಗಳನ್ನು ನಾವೇ ರಾ ಫುಟೇಜ್ಗಳನ್ನು ನೋಡ್ತಾ ಇದ್ವಿ. ಭಾಳ ಅದನ್ನು ನೋಡೋಕ್ಕೂ ಕೂಡ ಕಷ್ಟ. ಈ ಮೂಳೆ ಬೇರೆ ಮಾಂಸ ಬೇರೆ ಆಗಿರುವಂಥ ದೇಹಗಳು, ಕಂಪ್ಲೀಟ್ ಕೂದಲು ಎಲ್ಲವೂ ಕೂಡ ಸುಟ್ಟು ಹೋಗಿ ನಿಮಗೆ ಗುರುತು ಹಚ್ಚೋಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕೆಲವೊಂದು ಬಾಡಿಗಳು ಸುಟ್ಟು ಕರಕಲಾಗಿದೆ.